ಅಲೆಮಾರಿ ಸಮುದಾಯಗಳಿಗೆ ಅನ್ಯಾಯವನ್ನು ಮಾಡಿದ್ರು ಸಿದ್ದರಾಮಯ್ಯ ಸರ್ಕಾರ. ಇವತ್ತು ರಾಜ್ಯಪಾಲರ ಅಂಕಿತವನ್ನು ಕೂಡ ಹಾಕಿಸ್ಕೊಂಡು, ರಾಜ್ಯಪಾಲರ ಮೇಲೆ ಒತ್ತಡ ಹಾಕಿ ಅಂಕಿತವನ್ನು ಹಾಕಿಸ್ಕೊಂಡು ಈಗಲೂ ಕೂಡ ಈ ಸಮುದಾಯಗಳ ಜೊತೆಲಿ ಚೆಲ್ಲಾಟ ಆಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ಇವ್ರ ಯೋಗ್ಯತೆಗೆ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಇಚ್ಛಾಶಕ್ತಿಯ ಕೊರತೆಯಿಂದ, ಮತ್ತೆ ಹೇಳ್ತಾ ಇದ್ದೇನೆ, ಪುನರುಚ್ಚಾರ ಮಾಡ್ತಾ ಇದ್ದೇನೆ, ಈ ಕಾಂಗ್ರೆಸ್ ಸರ್ಕಾರದ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಸರಿಯಾದ ರೀತಿ ವಾದವನ್ನ ಮಂಡನೆ ಮಾಡುವ ಗೋಜಿಗೂ ಕೂಡ ಹೋಗದೇನೆ ಈ ಸಮುದಾಯಗಳಿಗೆ ದೊಡ್ಡ ದ್ರೋಹವನ್ನ ಮಾನ್ಯ ಮುಖ್ಯಮಂತ್ರಿಗಳು ಎಸಗಿದ್ದಾರೆ ಅನ್ನೋದನ್ನ ನೇರವಾಗಿ ನಾನು ಆರೋಪ ಮಾಡ್ತಾ ಇದ್ದೇನೆ. ಮೊನ್ನೆ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿ ರಾಜ್ಯ ಉಚ್ಚ ನ್ಯಾಯಾಲಯದ ಉಲ್ಲೇಖ ಮಾಡಿರ್ತಕ್ಕಂಥದ್ದನ್ನು ನೆಪ ಮಾಡಿಕೊಂಡು ಹಿಂದಿನ ಮೀಸಲಾತಿಯನ್ನ ಉಪಯೋಗಿಸಿಕೊಂಡು 58,000 ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡ್ತೇವೆ ಅಂತೇಳಿ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿದ್ದಾರೆ. ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಚ್ಛಪಡ್ತೇನೆ. ಒಂದು ಕಡೆ 2,85,000 ಹುದ್ದೆಗಳನ್ನು ಭರ್ತಿ ಮಾಡ್ತಕ್ಕಂಥ ಯೋಗ್ಯತೆ ಇಲ್ಲದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮೀಸಲಾತಿಯನ್ನ ಸರಿಯಾಗಿ ಒಳ ಮೀಸಲಾತಿಯನ್ನ ಅನುಷ್ಠಾನಕ್ಕೆ ತರದೇನೆ 6% ಪಕ್ಕಕ್ಕಿಟ್ಟು ಕೇವಲ 50% ಹಿಂದಿನ ಹಳೆಯ ಮೀಸಲಾತಿ ಪ್ರಕಾರ ಮಾಡ್ತೇವೆ ಅಂತೇಳಿ ಹೊರಟಿದ್ದೀರಿ. ರಾಜ್ಯದಲ್ಲಿ ಬೆಂಕಿ ಹಚ್ಚುವಂತ ಕೆಲಸ ಮಾಡೋದಕ್ಕೆ ಹೊರಟಿದ್ದಾರೆ ರಾಜ್ಯ ಸರ್ಕಾರ. ನಾನಿವತ್ತು ಆಗ್ರಹ ಪಡಿಸ್ತಾ ಇದ್ದೇನೆ, ಮಾನ್ಯ ಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಂಡು ಏನು ಹಿಂದಿನ ಬಿಜೆಪಿ ಸರ್ಕಾರ ತಂದಂತ ಮೀಸಲಾತಿ 50 ಇದ್ದನ್ನ 56% ಏರಿಸಿದ್ದಾರೆ. ಶೋಷಿತ ಪೀಡಿತ ಸಮುದಾಯಗಳಿಗೆ ಅನ್ಯಾಯ ಮಾಡದೇನೆ ನೀವು 50,000 ಖಾಲಿ ಹುದ್ದೆಗಳನ್ನು ನೇಮಕಾತಿ ಮಾಡ್ತಿರೋ, 1 ಲಕ್ಷ ಮಾಡ್ತಿರೋ ನಿಮಗೆ ಬಿಟ್ಟಿರುವಂಥದ್ದು. ನಮ್ಮ ಆಗ್ರಹ ಇರುವಂಥದ್ದು ಎಲ್ಲ ಖಾಲಿ ಹುದ್ದೆಗಳನ್ನು ಸಂಪೂರ್ಣವಾಗಿ ಭರ್ತಿ ಮಾಡಬೇಕು ಅನ್ನುವ ಆಗ್ರಹ ಒಂದ್ ಕಡೆ ಆದರೆ, 56% ಇವತ್ತೇನು ಎಲ್ಲ ಸಮುದಾಯಗಳಿಗೂ ಕೂಡ ನ್ಯಾಯ ಕೊಡುವಂತ ಕೆಲಸ ಬಿಜೆಪಿ ಸರ್ಕಾರ ಮಾಡಿದೆ. ಅದರ ಆಧಾರವನ್ನ ಇಟ್ಕೊಂಡು ಇವತ್ತಿನ ನಿಮ್ಮ ಹಣಕಾಸಿನ ಮುಂಗಟ್ಟನ್ನ ಪರಿಸ್ಥಿತಿನ 50 ಲಕ್ಷ ನೇಮಕಾತಿ ಮಾಡ್ತಿರೋ, 1 ಲಕ್ಷ ಹುದ್ದೆನ ಭರ್ತಿ ಮಾಡ್ತಿರೋ, ಆದರೆ ಶೋಷಿತ ಪೀಡಿತ ಸಮುದಾಯಗಳಿಗೂ ಕೂಡ ಒಳ ಮೀಸಲಾತಿಯನ್ನ ಪರಿಗಣಿಸಿ ತದನಂತರವೇ ಈ ಹುದ್ದೆಗಳಿಗೆ ಭರ್ತಿ ಮಾಡುವಂತ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಅಂತ ನಾನು ಆಗ್ರಹ ಪಡಿಸ್ತಾ ಇದ್ದೇನೆ. ಪದೇ ಪದೇ ಈ ಸಮುದಾಯಗಳಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳೇ. ಕಿಂಚಿತ್ತಾದ್ರೂ ಕೂಡ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಬಗ್ಗೆ ನೀವು ಕಿಂಚಿತ್ತಾದ್ರೂ ಕೂಡ ಕಾಳಜಿ ಇದ್ರೆ ರಾಜ್ಯ ನ್ಯಾಯಾಲಯದ ಕುಂಟು ನೆಪವನ್ನ ಹೇಳ್ದೇನೆ ಈ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು, ಉದ್ಯೋಗವನ್ನು ಕೊಡುವಂತ ಕೆಲಸ ಮಾಡಬೇಕು. ಏನು ಯುವಜನತೆ ಇವತ್ತು ಹಿಂದುಳಿದ ವರ್ಗಗಳಿರ್ಬೋದು, ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳಿರ್ಬೋದು, ಎಲ್ಲ ವರ್ಗದ ಜನರೇನಿದ್ದಾರೆ ಇವರಿಗೆ ನ್ಯಾಯ ಕೊಡುವಂತ ಕೆಲಸ ಮಾಡಬೇಕು, ಆ ಹುದ್ದೆಗಳ ಭರ್ತಿ ಮಾಡುವಂತ ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ಈ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ತೊಟ್ಟಲನ್ನ ತೂಗುವಂತ ಕೆಲಸ ಮಾಡೋದು, ಮಗುವನ್ನ ಚೂಟುವಂತ ಕೆಲಸ ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಅಕ್ಷಮ್ಯ ಅಪರಾಧ. ತೊಟ್ಲನ್ನು ಕೂಡ ತೂಗುವಂಥದ್ದು, ಮಗುವನ್ನು ಕೂಡ ಚೂಟುವಂಥದ್ದು. ನೀವು ಎಷ್ಟು ದಿನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿರ್ತಾರೋ ಗೊತ್ತಿಲ್ಲ ನಮಗೆ. ಆದರೆ
ಯಾವ ಅಹಿಂದ ಸಮುದಾಯವಾದ ಹೆಸರನ್ನು ಹೇಳಿಕೊಂಡು ಅಧಿಕಾರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳೇ, ಆ ಸಮುದಾಯದ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ. ಶೋಷಿತ ಪೀಡಿತ ಸಮುದಾಯಗಳನ್ನು ಕೆಣಕುವಂತ ಕೆಲಸವನ್ನ ಮಾಡಬೇಡಿ. ಒಳ ಮೀಸಲಾತಿಯನ್ನ ಜಾರಿಗೆ ತರದೇನೆ ನೀವು ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವಂತ ಕೆಲಸ ಮಾಡಿದ್ರೆ ರಾಜ್ಯದಲ್ಲಿ ಮುಂದೆ ಆಗ್ತಕ್ಕಂಥ ಘಟನೆಗಳಿಗೆ ತಾವೇ ಹೊಣೆಗಾರಿಕೆಯನ್ನು ಹೊರಬೇಕಾಗ್ತದೆ. ಹಾಗಾಗಿ ನಾನು ವಿನಮ್ರವಾಗೂ ಕೂಡ ಹೇಳ್ತಾ ಇದ್ದೇನೆ, ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೇನೆ. ಇದೆಲ್ಲವನ್ನು ಕೂಡ ಪರಿಗಣಿಸಿ ಸರಿಯಾದಂಥ ನಿರ್ಧಾರವನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು. ಯುವಕರು ಇವತ್ತೇನು ಉದ್ಯೋಗ ಇಲ್ಲದೆ ಪರದಾಡ್ತಾ ಇದ್ದಾರೆ, ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ, ವಯೋಮಿತಿ ಮೀರ್ತಾ ಇದೆ, ಅವರ ಸಹನೆಯ ಕಟ್ಟೆ ಹೊತ್ತು ಒಡೆದೋಗಿರುವಂಥದ್ದು. ಇದನ್ನು ಕೂಡ ಪರಿಗಣಿಸಿ ನ್ಯಾಯ ಕೊಡುವಂಥ ಸ್ಥಾನದಲ್ಲಿ ಮುಖ್ಯಮಂತ್ರಿಗಳು ತಾವು ಇದ್ದೀರಿ. ಅದನ್ನು ಮಾಡಿ ತಮ್ಮ ಗೌರವವನ್ನು ಉಳಿಸ್ಕೋಬೇಕು ಅನ್ನುವ ಮಾತನ್ನು ಕೂಡ ಈ ಸಂದರ್ಭನ ಹೇಳ್ತಾ ಇದ್ದೇನೆ.